ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ. ಸತ್ಯ ಏನು, ಸುಳ್ಳು ಹೇಳ್ತಿರೋದು ಯಾರು? ಗೆದ್ದಿದ್ದು ನಾಸಿರ್ ಹುಸೇನ್, ಕಾಂಗ್ರೆಸ್ಸಿನ ರಾಜ್ಯಸಭಾ ಸದಸ್ಯ. ಕಾಂಗ್ರೆಸ್ಸಿನವರು ಕೊಟ್ಟ ಓಟುಗಳಿಂದಲೇ ಗೆದ್ದ ನಾಸಿರ್ ಹುಸೇನ್ ಗೆಲುವಿನ ಸಂಭ್ರಮದಲ್ಲಿದ್ದರೆ ಅತ್ತ ಅವನ ಬೆಂಬಲಿಗರು ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗ್ತಾ ಇದ್ರು. ಅಲ್ಲಿ ಗೆದ್ದಿದ್ದ ನಾಸಿರ್ ಹುಸೇನ್ ಅವರನ್ನ ಹೆಗಲ ಮೇಲೆ ಹೊತ್ಕೊಂಡು ಕುಣಿಯುತ್ತಿರುವಾಗಲೇ ಬೆಂಬಲಿಗರು ಜಿಂದಾಬಾದ್ ಜಿಂದಾಬಾದ್ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಕೂಗಿದ್ರು. ಇಷ್ಟಕ್ಕೂ ಆತ ಗೆದ್ದಿದ್ದು ಕರ್ನಾಟಕದಲ್ಲಿ. ಕರ್ನಾಟಕಕ್ಕೆ ಗೆಲುವಾಗಲಿ, ಸಂವಿಧಾನಕ್ಕೆ ಗೆಲುವಾಗಲಿ, ಕಾಂಗ್ರೆಸ್ ಜಿಂದಾಬಾದ್. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಹೀಗೆ ಯಾರ ಹೆಸರನ್ನಾದರೂ ಹೇಳಿ ಜಿಂದಾಬಾದ್ ಎಂದು ಕೂಗಿದ್ದರೆ ಸಮಸ್ಯೆಯೇ ಇರ್ತಾ ಇರಲಿಲ್ಲ. ಆದರೆ ಕೂಗಿದ್ದು ಪಾಕಿಸ್ತಾನದ ಹೆಸರನ್ನ. ಕಾಂಗ್ರೆಸ್ ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೇನ್ ಈತ ಇನ್ನೂ ಪ್ರಮಾಣ ವಚನ ಸ್ವೀಕರಿಸಿಲ್ಲ. ಹೀಗಿರುವಾಗ ಈಗಲೇ ಪ್ರಶ್ನೆ ಕೇಳಿದವರಿಗೆ ನಡೆಯೋ ಆಚೆ ಅಂತ ಏಕವಚನ ಬಳಸಿದ್ದಾನೆ. ಉತ್ತರ ಕರ್ನಾಟಕ ಭಾಷೆಯಲ್ಲಿ ಎಡಸಕ್ಕು ಅಂತ ಹೇಳ್ತಾರೆ. ಅಹಂಕಾರ, ಮದ ತಲೆಗೇರಿದವರಿಗೆ ಬಳಸುವ ಪದ ಅದು. ಇಷ್ಟಕ್ಕೂ ಯಾರು ಹೇಳ್ತಿರೋದು ಸತ್ಯ? ಇತ್ತ ಕಾಂಗ್ರೆಸ್ಸಿಗರು, ಬೆಂಬಲಿಗರು ಅವರು ನಾಸಿರ್ ಹುಸೇನ್ ಜಿಂದಾಬಾದ್ ಅಂತ ಕೂಗಿದ್ರು ಅಂತ ಹೇಳ್ತಿದ್ದಾರೆ. ಅವರ ಪ್ರಕಾರ ಇದು ಬಿಜೆಪಿಯವರ ಚಿತಾವಣೆ, ಬಿಜೆಪಿಯವರು ಸೃಷ್ಟಿಸಿದ ಮೀಡಿಯಾ ಸುಳ್ಳು. ಆದರೆ ವಾಸ್ತವ ಏನಂದ್ರೆ ಈ ವಿಡಿಯೋ ಎಲ್ಲಾ ಟಿವಿ ಚಾನೆಲ್ಗಳಲ್ಲೂ ಬಂದಿದೆ. ಎಲ್ಲ ಟಿವಿ ಚಾನೆಲ್ಗಳ ಲೈವ್ ವಿಡಿಯೋಗಳಲ್ಲಿದೆ. ಲೈವ್ ವಿಡಿಯೋಗಳಲ್ಲಿ ಅದು ಏಕಕಾಲಕ್ಕೆ ತಿರುಚಿದ ವಿಡಿಯೋ ಮಾಡುವ ಶಕ್ತಿ, ಟೆಕ್ನಾಲಜಿ ಬಹುಶಃ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಕೂಗುವವರಿಗೆ ಇದೆಯೇ ಹೊರತು ಮತ್ಯಾರಿಗೂ ಇಲ್ಲ. ಕೊನೆಗೆ ನಂಬುವುದು ಅವರು ಮಾತ್ರ, ಅವರಷ್ಟೇ. ಅಂದ ಹಾಗೆ ಈ ಪ್ರಕರಣದ ಬಗ್ಗೆ ಪೊಲೀಸರು ಮೊದಲು ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಕೇಸ್ ದಾಖಲಿಸಿಕೊಳ್ತೇವೆ ಎಂದಿದ್ರಂತೆ. ಆದರೆ ಕೊನೆಗೆ ಅವರೇ ಸುಮೋಟೋ ಕೇಸ್ ದಾಖಲಿಸಿದ್ದಾರೆ. ಬಿಜೆಪಿಯವರು ದೂರು ಕೊಟ್ಟಿದ್ದಾರೆ. ವಿಧಾನಸೌಧ ಠಾಣೆ ಪೊಲೀಸರು ಘೋಷಣೆ ಕೂಗಿದ ಅಪರಿಚಿತ ವ್ಯಕ್ತಿ ವಿರುದ್ಧ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿದ್ದಾರೆ. ಕರ್ತವ್ಯ ನಿರತ ಎಎಸ್ಐ ನೀಡಿದ ದೂರಿನ ಅನ್ವಯ ಸೆಕ್ಷನ್ 505(1) ಮತ್ತು 153(b) ಅಡಿಯಲ್ಲಿ ಕೇಸ್ ದಾಖಲಿಸಿದ್ದಾರೆ. ಈ ಘೋಷಣೆಯನ್ನ ಯಾರು ಕೂಗಿದರು ಅನ್ನೋದು ಸ್ಪಷ್ಟವಾಗಿ ತಿಳಿದಿಲ್ಲ. ಅಂದ ಹಾಗೆ ಇದನ್ನ ಸುಳ್ಳು ಅಂತ ನಿರೂಪಿಸೋಕೆ ಕಾಂಗ್ರೆಸ್ ಇನ್ನಿಲ್ಲದ ಪ್ರಯತ್ನ ಪಡ್ತಾ ಇದೆ. ವಾಟ್ಸಪ್ಪಿನ ಗ್ರೂಪ್ಗಳಲ್ಲಿ, ಕಾಂಗ್ರೆಸ್ ಬೆಂಬಲಿತ ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಅವರು ಕೂಗಿದ್ದು ನಾಸಿರ್ ಸಾಬ್ ಜಿಂದಾಬಾದ್ ಎಂಬ ಘೋಷಣೆ ಕೂಗಲಾಗಿದೆಯೇ ಹೊರತು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅಲ್ಲ ಅನ್ನೋ ಉತ್ತರ ಕೊಡೋ ಪ್ರಯತ್ನ ಮಾಡಲಾಗ್ತಾ ಇದೆ.